ಹಾಡನ್ನ ನೆನೆದು ಕಾರ್ಯಕ್ರಮ ಶುರು ಮಾಡೋದು ಅರ್ಥಪೂರ್ಣ ಅನಿಸುತ್ತೆ ಅಲ್ವಾ? ಕನ್ನಡದ ಯುವ ಬರಹಗಾರ್ತಿ, ಹೋರಾಟಗಾರ್ತಿಯಾದ ನಜ್ಮಾ ನಜೀರ್ ಚಿಕ್ಕನಹಳ್ಳಿ ಅವರು ಲಂಕೇಶ್ ಅವರ ಅವಕವಿತೆ ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊತೇನೆ. ಸಣ್ಣತನ, ಕೊಂಕು, ಕೆರೆದಾಟ, ಕೋತಿಯ ಹಾಗೆ ಎಲ್ಲಕ್ಕೆ ಮನ ತೆರೆದ ಉದ್ಧಾರ ಸೂತ್ರ. ಈಕೆ ಉರಿತೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ. ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ಮಕ್ಕಳಿಗೆ ಮೇಲೊಂದು ಸೂರು, ಅನ್ನ, ರೊಟ್ಟಿ, ಹಚನಕ್ಕೆ. ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ. ನಮಸ್ಕಾರ. ಕನ್ನಡಿಗರೆಲ್ಲರ ನೆಚ್ಚಿನ ಕವಿತೆಯಾದ ಅವಕವಿತೆಯನ್ನು ಓದಿದ ನಜ್ಮಾರವರಿಗೆ ಧನ್ಯವಾದಗಳು. ಕನ್ನಡದ ಸ್ತ್ರೀವಾದಿ ಚಿಂತನೆಯ ಎಲ್ಲೆಗಳನ್ನು ವಿಸ್ತರಿಸುವುದರಲ್ಲಿ ಆಸಕ್ತರಾಗಿ ಹೊಸ ಹೊಸ ಪರಿಭಾಷೆಗಳನ್ನು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಕಟ್ಟಿಕೊಡುವುದರಲ್ಲಿ ನಿರತರಾಗಿರುವ ಕನ್ನಡದ ಮಹತ್ವದ ವಿಮರ್ಶಕರು ಇವರು. ವಿಮರ್ಶೆಗೂ ವಿಶ್ಲೇಷಣೆಗೂ ಅಂತರ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಿಮರ್ಶಾ ಪ್ರಜ್ಞೆಯನ್ನು ಸದಾಕಾಲ ಜಾಗೃತವಾಗಿರಿಸಿಕೊಂಡು ಸರಿಯುವ ಕಾಲದೊಂದಿಗೆ ಸಾಗುತ್ತಾ ಹೊಸ ವಿಚಾರಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುತ್ತಾ ರಿಫ್ರೆಶ್ ಆಗಿ ಸದಾಕಾಲ ತಮ್ಮ ವೈಚಾರಿಕತೆಯನ್ನು ಕಾಯ್ದುಕೊಂಡು ಸದ್ಯ ಮಹಾರಾಣಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ MS ಆಶಾದೇವಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಬೇಕು ಅಂತ ಕೇಳ್ಕೊತೇನೆ. ಈಗ ಲಂಕೇಶ್ ಅವರ ಟೀಕೆ ಟಿಪ್ಪಣಿ 3 ಸಂಪುಟಗಳ ಸಾಂಕೇತಿಕವಾಗಿ ಬಿಡುಗಡೆ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರಲ್ಲಿ ವಿನಂತಿಸ್ತೇನೆ. ದಯವಿಟ್ಟು ವೇದಿಕೆ ಮೇಲಿನ ಗಣ್ಯರಲ್ಲಿ ಇದಕ್ಕೆ ಜೊತೆಯಾಗಬೇಕು ಎಂದು. ಕೆಂಪಾದವೋ ಎಲ್ಲ ಕೆಂಪಾದವೋ ಲೈಟ್ ಮ್ಯೂಸಿಕ್ ಹಾಕ್ಬೇಕಲ್ಲ ಅವನಿಗೆ ನಮಗೆ ಆಫ್ ಮಾಡ್ಬಿಡ. ಯಾರೋ ಹೇಳಿದ್ರೆ ಆಫ್ ಮಾಡ್ಬಿಡ. ಮ್ಯೂಸಿಕ್ ಹಾಕಿದ್ರೆ ಚಂದ ಆಗ್ತದೆ. ಪುಸ್ತಕ ಬಿಡುಗಡೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಮನುಷ್ಯ ಸ್ವಭಾವದ ನಿಜ ಸುಳ್ಳುಗಳನ್ನು, ಅಂತಃಕರಣ, ಕ್ರೌರ್ಯ ಇಂತಹ ವ್ಯಂಗ್ಯವನ್ನ, ಬದುಕಿನ ಅನಂತ ಅಗಮ್ಯ ಶಕ್ತಿಯ ಎದುರಿಗೆ ಮನುಷ್ಯನ ಅಸಹಾಯಕತೆಯನ್ನ ಮತ್ತು ಅದರೆಲ್ಲ ಸೂಕ್ಷ್ಮಗಳನ್ನು ಹಿಡಿದಿಡುವಂತಹ ಲಂಕೇಶ್ ಅವರ ಕಥೆಗಳ ಆಡಿಯೋ ಬುಕ್ ಕೂಡ ಈಗ ಬಿಡುಗಡೆಯಾಗಿದೆ. ಆಯ್ದ ಕಥೆಗಳ ಆಡಿಯೋ ತುಣುಕುಗಳು ಕೇಳಿಸುವುದರ ಮೂಲಕ ಸಾಂಕೇತಿಕವಾಗಿ ಆಡಿಯೋ ಬುಕ್ ಬಿಡುಗಡೆಯಾಗಿದೆ. ಕಥೆಗಳು ಕೇಳುಗರಿಗೆ ಇಂದಿರಾ ಲಂಕೇಶ್ ಪ್ರಕಾಶನದ ಯೂಟ್ಯೂಬ್ ಚಾನೆಲ್ನಲ್ಲಿ ನಂತರ ಕೇಳೋಕೆ ಸಿಗುತ್ತೆ. ಈಗ ಒಂದು 3 ನಿಮಿಷ ಅವಧಿಯಲ್ಲಿ ಆಡಿಯೋ ಬುಕ್ ತಮ್ಮೆಲ್ಲರೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.